ನಲ್ಲಿ ನಂದು ಅಟೆಂಡೆನ್ಸ್ ವಾಸ್ 13%. 13. ಓಕೆ. ಬಟ್ ಲಕ್ಕಿಲಿ ನನಗೆ ಒಂಥರ ದೇವರು ಅಂತ ಅಂತಾರಲ್ಲ, ಅವ್ರ ಲೆಕ್ಚರರ್ಸ್ ಬಂದು ಸುಂದರ್ ಸರ್, ವೀಣಾ ಸುಂದರ್ ಅವ್ರು ಸುರಾನಲ್ಲ ಓಕೆ. ಸೊ ಅವರು ಮತ್ತೆ ವತ್ಸಲ ಮೋಹನ್ ಮ್ಯಾಮ್ ಒಂದ್ ಸ್ವಲ್ಪ ಸ್ಟ್ರಿಕ್ಟ್ ಅದೆಲ್ಲ. ಬಟ್ ಸುಂದರ್ ಸರ್ ನಾನು ನಾಟಕ ಮಾಡಿದ್ದೀನಿ, ನಾನು ಇಲ್ಲಿಗೆ ಹೋಗಿ ನಾನೇನ್ ಮಾಡ್ತಾ ಇದ್ದೆ, ಬೆನಕ ಥಿಯೇಟರ್ನಲ್ಲಿ ಇದ್ದೆ, ಪನ್ನ. ಅಲ್ಲಿ ಕಿಟಿ ಅಂಕಲ್ ಇದ್ರು. ಸೊ ಒಂದು ಲೆಟರ್ ಬರ್ಸ್ಕೊತಾ ಇದ್ದೆ, ಅವ್ರ ಲೆಟರ್ ನಲ್ಲಿ ಇಲ್ಲಿ ನಾಟಕಕ್ಕೆ ಹೋಗಿದ್ದೀನಿ ಅಂತ ಸೈನ್ ಮಾಡ್ಕೊಡಿ ಅಂಕಲ್, ಸೈನ್ ಮಾಡ್ಕೊಡಿ. ಅವರು ನೀಟಾಗಿ ಸ್ಟ್ಯಾಂಪ್ ಮಾಡಿ ಸೈನ್ ಮಾಡ್ಕೊಡೋರು. ನಾನು ಹೋಗಿ ಸುಂದರ್ ಸರ್ಗೆ ಕೊಡ್ತಾ ಇದ್ದೆ. ಸೊ ಅದೇ ಥರ ಕಾಲೇಜ್ಗೆ ಹೋಗ್ತಾನೆ ಇರಲಿಲ್ಲ. ಇಟ್ ವಾಸ್ 13%. ಓಕೆನಾ. ಸೊ ನನಗೇನು ಇದೇ ಥರ ಎಲ್ಲ ಕಾಲೇಜಲ್ಲೂ ಇದು ಮಾಡ್ತಾರೆ ಅಂತ. ಹಂಗೂ ನನ್ನ ಫ್ರೆಂಡ್ ಹೇಳಿದ್ಲು, ಜೈನ್ ಕಾಲೇಜು ಸಖತ್ ಸ್ಟ್ರಿಕ್ಟು, ಅಕಸ್ಮಾತ್ ನೀನೇನಾದ್ರು ಅಟೆಂಡೆನ್ಸ್ ಲೂಸ್ ಮಾಡಿಕೊಂಡ್ರೆ ಯು ನೀಡ್ ಟು ಪೇ ಅಂತಲ್ಲ. ನನಗೇನೋ ಇಂತಿನಿಂದ ಪ್ರೀತಿ ನಾನು ಮಾಡ್ತಾ ಏನಲ್ವಾ, ಇದನ್ನಲ್ಲಿ ದುಡ್ಡು ಕೊಡ್ತಾರೆ, ಅಲ್ಲಿ ನಾನು ಪೇ ಮಾಡ್ಬೋದು, ಸೊ ಇವಾಗ ಫಿಲಮ್ ನೋಡ್ಬಿಡೋಣ ಅಂತ ಅಂದ್ಬಿಟ್ಟು. ನನಗೇನು ಅಂತಂದರೆ ಅವಾಗೆಲ್ಲ ಫಿಲಮ್ ಅಂತಂದರೆ ಫಸ್ಟ್ ಡೇ ಫಸ್ಟ್ ಶೋ ನೋಡಲೇಬೇಕು. ಸೊ ಆ ಥರ ಒಂದು ಕ್ರೇಜ್ ಇದ್ದಿದ್ದಂಥ ಟೈಮ್ ಅದು. ಸೊ ಐ ವಾಸ್ ಲೈಕ್ ಎಲ್ಲ ಫಿಲಮ್ಗಳು ಎವ್ರಿ ಫ್ರೈಡೇ ಹಿಂದಿ ರಿಲೀಸ್ ಆದರೆ ಹಿಂದಿ ಅಥವಾ ಕನ್ನಡ ರಿಲೀಸ್ ಆದರೆ ಕನ್ನಡ. ಐ ಯೂಸ್ ಟು ಗೋ. ನೋಡ್ರೆ 60% ಇದೆ. 60%ಗೆ ದೇ ಆರ್ ನಾಟ್ ಗಿವಿಂಗ್ ಮೀ ಹಾಲ್ ಟಿಕೆಟ್. ಎಷ್ಟು ಕೋಪ ಬಂತು ಅದೇ ಟೈಮ್ಗೆ. ಗುಲಾಮ ಮತ್ತೆ ಪರಮೇಶ್ವರ ಇದು ಹೇಗಿದ್ರು ಬಂತಲ್ಲ, ಇವ್ರಿಗೆ ನಾನು ಇಲ್ಲಿ ಕಾಯಬೇಕು ಅಂತ ಹೇಳ್ಬಿಟ್ಟು. ಸೊ ಐ ವಾಸ್ ಲೈಕ್ ಓಕೆ ಫೈನ್, ಚೆಕ್ ಇಟ್, ಐ ಆಮ್ ಗೋನ್ ಗೋ ಹಿಯರ್. ನಾ ಅವಾಗ ಅನ್ಕೋತಾ ಇದ್ದೆ, ಸುರಾನಲ್ಲೇ ಇದ್ದಿದ್ರೆ ನನ್ನ ಡಿಗ್ರಿನೂ ಕಂಪ್ಲೀಟ್ ಆಗಿರೋದಲ್ಲ. ಯಾರು ಇನ್ಫ್ಲೂಯೆನ್ಸ್ ಆಗ್ಬೇಡಿ ದಯವಿಟ್ಟು.